ಪದ್ಮಶ್ಚ ಪದ್ಮಶ್ಚ ಶಂಖೋ ಮಕರ ಕಚ್ಚಪೋ ಮುಕುಂದ ಕುಂದ ನೀಲಾಶ್ಚ ಖರವಶ್ಚ ನಿಧಯೋ ನವಾಂ. अस्माभिः चलनचित्रं दृष्टं बहु सम्यक् आसीत्. अनेकान् विषयान् अस्माभिः ज्ञातम्. अस्माकं भारतसंस्कृतिः श्रेष्ठा संस्कृतिः इति कथ्यते. तथैव पद्मजा जलजा इत्यपि कमला कृते कथ्यते. एवम् अनेकान् विषयान् अस्माभिः चलनचित्रद्वारा दृष्टमस्ति. मम कृते बहु आनन्दं जातं. प्रथमवारम् अहम् एतादृशस्य अनुभवं प्राप्तवती. तस्मात् सुचेन्द्र प्रसाद महोदयाय ಲೀಲಾ ಭಗಿನ್ಯೈ ಅಪಿ ಮುಹುರ್ಮುಹು ಧನ್ಯವಾದಾನ್ ಸಮರ್ಪಯಾಮಿ. ಈ ಒಂದು ಚಲನಚಿತ್ರವು ಒಂದು ಜ್ಞಾನವನ್ನ ನೀಡುವಂತಹ ಚಲನಚಿತ್ರವಾಗಿ ರೂಪುಗೊಂಡಿದೆ. ಕಮಲ ವಿಷಯದಲ್ಲಿ ಅನೇಕ ವಿಷಯಗಳನ್ನ ತಿಳಿದುಕೊಂಡೆ. ನನಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿದುಕೊಂಡಿದ್ದೇನೆ. ಅದಕ್ಕೆ ಸುಚೇಂದ್ರ ಪ್ರಸಾದ್ ಅಗ್ರಜರಿಗೆ ಹಾಗೂ ಲೀಲಾ ಭಗಿನಿಯರಿಗೆ ಹಾಗೂ ನಟಿಸಿದಂತ ಎಲ್ಲರಿಗೂ ಕೂಡ ಮನತುಂಬಿದ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಾವ್ ಪ್ರಜ್ಞಾ, ಇಷ್ಟು ಸಂಸ್ಕೃತ ನನಗೆ ಅರ್ಥ ಆಯ್ತು. ಅಂದ್ರೆ ಏನೋ ನೀವು ಇವತ್ತು ನೋಡಿದ್ದು ತುಂಬಾ ಖುಷಿ ಆಯ್ತು. ಎಲ್ರಿಗೂ ನೀವು ಧನ್ಯವಾದಗಳನ್ನ ಹೇಳಿದ್ರಿ. ಅಂತಹ ಸಂಸ್ಕೃತ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನೀವು ಮಾತಾಡಿದ್ದು. ಮತ್ತೆ ಸಿನಿಮಾದಲ್ಲಿ ಯಾವ ವಿಚಾರ ಅಥವಾ ಜ್ಞಾನ ಅಂದ್ರೆ ನಿಮ್ಗೆ ಲೋಟಸ್ ಅಂತ ಅಷ್ಟೇ ಗೊತ್ತಿತ್ತು ಅಥವಾ ಕಮಲ ಅಂತ ಅಷ್ಟೇ ಗೊತ್ತಿತ್ತು, ಬೇರೆ ವಿಚಾರ ಎಲ್ಲ ಗೊತ್ತಾಯ್ತಲ್ಲ, ಎಷ್ಟು ಖುಷಿ ಇದೆ. ನನಗೆ ಏನಂತ ಹೇಳಿದ್ರೆ ಕಮಲ ಇದು ಬ್ರಹ್ಮ ಕೂತ್ಕೊಳ್ತಾನೆ, ಹಾಗೆ ಲಕ್ಷ್ಮಿ ಕೂಡ ಉಪಸ್ಥಿತಳಾಗಿರ್ತಾಳೆ ಅಂತ ಕೆಲವಷ್ಟು ವಿಷಯಗಳು ಗೊತ್ತಿತ್ತು. ಅಮರಕೋಶದಲ್ಲಿ ಬರುವಂತ ಶ್ಲೋಕ ಗೊತ್ತಿತ್ತು. ಹಾಗೆ ಕೇವಲ ಹಿಂದೂ ಧರ್ಮದಲ್ಲಿ ಅಷ್ಟೇ ಅಲ್ಲ, ಬೌದ್ಧರಲ್ಲೂ ಜೈನರಲ್ಲೂ ಕೂಡ ಕಮಲದ ಪ್ರಸಂಗ ಬರುತ್ತೆ ಅಂತ ಈ ಒಂದು ಚಲನಚಿತ್ರದ ಮೂಲಕ ತಿಳ್ಕೊಂಡೆ. ಹಾಗೆ ಚರಕ ಮತ್ತೆ ಸುಶ್ರುತ ಅವರ ಒಂದು ಸಂಹಿತೆಯಲ್ಲಿ ಆರೋಗ್ಯದ ವಿಚಾರವಾಗಿ ಹೇಳಿದಂತ ಕಮಲದ ಕುರಿತು ಹೇಳಿದಂತ ವಿಚಾರಗಳನ್ನ ತಿಳ್ಕೊಂಡೆ. ಹಾಗೆ ಕಾಳಿದಾಸನು ರಚಿಸಿರುವಂತ ಮೇಘದೂತ ಹಾಗೆ ಕುಮಾರ ಸಂಭವದಲ್ಲೂ ಕೂಡ ಈ ಒಂದು ಕಮಲದ ಪ್ರಸಂಗ ಬರುತ್ತೆ, ಕಮಲದ ಹೆಸರು ಉಲ್ಲೇಖ ಆಗತ್ತೆ ಅಂತ ಹೇಳ್ಕೊಂಡು ಈ ಒಂದು ಚಲನಚಿತ್ರದಿಂದ ತಿಳ್ಕೊಂಡೆ. ನನಗೆ ತುಂಬಾ ಖುಷಿ ಆಯ್ತು.